ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಕೆಸುವಿನ ದಂಟಿನ ಗೊಜ್ಜನ್ನು ಮಾಡ್ತಾಯಿದ್ದೀನಿ. ಈ ಗೊಜ್ಜು ತುಂಬ ರುಚಿಯಾಗಿರುತ್ತೆ. ಹಾಗೆ ಈ ಎಲೆಗಳು ನೀರಿರುವಂತಹ ಜಾಗದಲ್ಲಿ ಎಲ್ಲ ಕಡೆ ಸಿಗ್ತದೆ. ಈಗ ಇಂಥಲ್ಲೇ ಮಾರ್ಕೆಟಲ್ಲೇ ಹೋಗಿ ತೊಗೋಬೇಕು ಆ ಥರ ಏನಿಲ್ಲ. ಇದು ಬಹಳ ಚೆನ್ನಾಗಿ ನೀರಿರುವಂತಹ ಜಾಗದಲ್ಲಿ ಬೆಳೀತದೆ. ಇದರ ದಂಟನ್ನು ನಾನು ಪಲ್ಯ ಮಾಡ್ತಾಯಿದ್ದೀನಿ. ಹಾಗೆ ಎಲೆಗಳ ಪತ್ರೊಡೆ ಹಾಗೆ ಚಟ್ನಿಗಳನ್ನೆಲ್ಲ ಮಾಡ್ಬೋದು. ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ. ನೋಡಿ, ನಾನು ಈ ದಂಟನ್ನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೋಬೇಕು, ಯಾಕಂದರೆ ಅದು ಕರ್ಗಿ ಒಂಥರ ಮುದ್ದೆ ಥರ ಆಗಿಬಿಡತ್ತೆ. ಎಷ್ಟೇ ದಪ್ಪ ಕಟ್ ಮಾಡಿದರೂ ಮುದ್ದೆ ಥರನೇ ಆಗೋದದು. ಅದಕ್ಕೆ ಈ ರೀತಿಯಾಗಿ ಕಟ್ ಮಾಡಿಕೊಂಡು ನಾನು ಇದನ್ನು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊತಿದ್ದೀನಿ. ಒಂದು ಸ್ವಲ್ಪ ಹಾಕಿದರೆ ಸಾಕು, ಯಾಕಂದರೆ ಅದು ನೀರು ಬಿಡ್ತದೆ. ಜಾಸ್ತಿ ಏನು ಹಾಕೋದೇನು ಬೇಡ. ಈ ರೀತಿ ಹಾಕ್ಕೊಂಡು ನೋಡಿ, ನೀವು ನೋಡ್ತಿರ್ಬೋದು ಅದು ನೀರು ಬಿಟ್ಕೊಂಡಿದೆ. ಈ ರೀತಿ ಅದನ್ನು ಸ್ವಲ್ಪ ಮಗ್ಚಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಬೇಯಿಸ್ಕೋಬೇಕು. ಇದು ಸ್ವಲ್ಪ ಕೈಯೆಲ್ಲ ಗೆಂಡುತ್ತೆ. ನಾವು ಅದು ತುರ್ಸು ಥರ ಆಗುತ್ತೆ ನಾವು ಕಟ್ ಮಾಡುವಾಗ. ಅದಕ್ಕೆ ಲಿಂಬೆಹಣ್ಣು ಹಾಕ್ಕೊಂಡು ಕೈಯನ್ನು ವಾಶ್ ಮಾಡಿಕೊಂಡ್ರೆ ಹೋಗಿಬಿಡತ್ತೆ. ನಾನೀಗ ಇದಕ್ಕೆ ಉಪ್ಪನ್ನು ಹಾಕ್ತಾಯಿದ್ದೀನಿ. 1-1.5 ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಈ ಏನು ಗೊಜ್ಜಿದೆ ಬಿಳಿ ಅನ್ನ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಮಸಾಲ ರೈಸ್ ಯೂಸ್ ಮಾಡಿದ್ದೀನಿ, ಬಟ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ರೈಸು. ಆಮೇಲೆ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿಯನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಬೇರೆ ಏನೂ ಹಾಕೋದು ಬೇಡ. ಈ ರೀತಿ ಮಸಾಲೆ ಪದಾರ್ಥಗಳನ್ನು ಕೂಡ ನಾವೇನು ಯೂಸ್ ಮಾಡ್ತಾ ಇಲ್ಲ. ತುಂಬ ಸಿಂಪಲ್ಲಾಗಿ ಫಟಾಫಟ್ ಅಂತ ಮಾಡುವಂಥದ್ದು ಇಷ್ಟೇ. ಇದಕ್ಕೆ ನೀರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಹುಣಸೆ ರಸವನ್ನು ಹಾಕಿದರೆ ಆಯಿತು. ಬೇರೆ ಯಾವುದೇ ರೀತಿಯ ಮಸಾಲ ಪದಾರ್ಥಗಳನ್ನು ಇದಕ್ಕೆ ಹಾಕಲಿಕ್ಕಿಲ್ಲ. ನಾನಿಲ್ಲಿ ಒಂದು ಲಿಂಬೆಹಣ್ಣೆ ಗಾತ್ರದ ಹುಣಸೆ ಹಣ್ಣನ್ನು ನೀರು ಮಾಡಿಕೊಂಡು ಇದಕ್ಕೆ ಹಾಕ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಇದನ್ನು ಈ ರೀತಿ ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕು. ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸಬೇಕು. ಚೆನ್ನಾಗಿರುತ್ತೆ. ಇದು ರುಚಿಯಾಗಿರುತ್ತೆ. ಇವೆಲ್ಲ ನಾವು ತಿಂತಾ ಇರಬೇಕು. ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಇವೆಲ್ಲ. ನೋಡಿ, ಇದನ್ನೇನು ದುಡ್ಡು ಕೊಟ್ಟು ತರಬೇಕು ಅಂತ ಇಲ್ಲ. ಮನೆಗಳಲ್ಲಿ ಹತ್ತಿರದಲ್ಲಿ ಎಲ್ಲೋ ನೀರು ಇರುವಂಥ ಸ್ಥಳಗಳಲ್ಲೆಲ್ಲ ಇದು ಚೆನ್ನಾಗಿ ಬೆಳ್ಕೊಂಡಿರುತ್ತೆ. ಈ ರೀತಿಯಾಗಿ ಏನು ಇಲ್ದಿದ್ದಾಗ ಈ ರೀತಿ ಎಲ್ಲ ಗೊಜ್ಜು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನೀವು ನೋಡ್ತಿರ್ಬೋದು ಅದು ಎಷ್ಟು ದೊಡ್ಡದು ಕಟ್ಟಿರ್ತಿತ್ತು. ಈಗ ನೋಡಿ ಅದೆಲ್ಲ ಮುದ್ದೆ ಥರ ಆಗಿಬಿಟ್ಟಿದೆ. ಫುಲ್ ಎಲ್ಲ ಕರಗಿ ಮುದ್ದೆ ಥರ ಆಗಿಬಿಟ್ಟಿದೆ. ನಾನು ಮಾಡಿರುವಂತಹ ಕೆಸುವಿನ ಗೊಜ್ಜು ರೆಡಿಯಾಗಿದೆ. ನೀವು ನೋಡ್ತಿರ್ಬೋದು. ಇದಕ್ಕೆ ಒಂದು ತುಪ್ಪದ ಒಗ್ಗರಣೆ ಹಾಕ್ತಾಯಿದ್ದೀನಿ. ಯಾಕಂದರೆ ಇದು ಉಷ್ಣ ಅಂತೆ, ಹಾಗಾಗಿ ಅದಕ್ಕೆ ಸ್ವಲ್ಪ ತುಪ್ಪದ ಒಗ್ಗರಣೆ ಎಲ್ಲ ಹಾಕಿದರೆ ನಮಗೆ ಅದು ಸರಿ ಹೋಗುತ್ತೆ. ಹಾಗಾಗಿ ನಾನಿಲ್ಲಿ ಒಂದು ಸ್ಪೂನಷ್ಟು ತುಪ್ಪ, ಅದಕ್ಕೆ ಸಾಸಿವೆ, 1 ಸ್ಪೂನಷ್ಟು ಸಾಸಿವೆ, ಸ್ವಲ್ಪ ಇಂಗು, 1/4 ಸ್ಪೂನಷ್ಟು ಇಂಗು, ಕರಿಬೇವಿನ ಎಲೆಗಳು, ಹಾಗೆ 2 ಮೆಣಸು ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಂಡು, ಮೆಣಸು ಅಂದರೆ ಬ್ಯಾಡಿಗೆ ಮೆಣಸನ್ನು ನಾನು ಹಾಕಿದ್ದೀನಿ ಖಾರಕ್ಕೆ. ಈ ರೀತಿ ಹಾಕ್ಕೊಂಡು ಆ ಒಗ್ಗರಣೆಯನ್ನು ನಾನು ಮಾಡಿರುವಂಥ ಕೆಸುವಿನ ಗೊಜ್ಜುವಿಗೆ ಹಾಕ್ತಾಯಿದ್ದೀನಿ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಕ್ಕೆ ವೈಟ್ ರೈಸ್ ಚೆನ್ನಾಗಿರುತ್ತೆ. ಹಾಗೆ ಚಪಾತಿ ಜೊತೆ, ಯಾವುದಾದ್ರೂ ದೋಸೆ ಜೊತೆ ಈ ರೀತಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ತುಂಬ ರುಚಿ ಕೂಡ ಇರುತ್ತೆ. ಈ ರೀತಿಯ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಈ ರೆಸಿಪಿನ ಒಂದೆರಡು ಸರಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹೇಗಾಗಿದೆ ಅಂತ ನನಗೆ ತಿಳಿಸಿ. ತುಂಬ ರುಚಿಯಾಗಿರುತ್ತೆ ಈ ರೆಸಿಪಿ. ಇನ್ನಷ್ಟು ಈ ರೀತಿಯ ಹೊಸ ರೆಸಿಪಿಗಳಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಈ ರೆಸಿಪಿ ಅಂತ. ಯಾವುದೇ ಜಾಸ್ತಿ ಮಸಾಲ ಪದಾರ್ಥಗಳಿಲ್ಲ, ಏನೂ ಇಲ್ಲ. ತುಂಬ ಸಿಂಪಲ್ಲಾಗಿ ಫಟಾಫಟ್ ಅಂತ ಮಾಡುವಂಥದ್ದು. ನಾನು ಇದು ಮಸಾಲ ರೈಸ್ ಜೊತೆ ತಿಂತಾಯಿದ್ದೀನಿ. ನೀವು ಕೂಡ ಇಂತಹ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಯಾವಾಗಲೂ ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.